ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಚಂದ್ರಯಾನ 2ರ ಮೂಲಕ ಸೂರ್ಯನಿಂದ ಚಂದ್ರನ ಮೇಲೆ ಉಂಟಾಗುತ್ತಿರುವ ಪರಿಣಾಮಗಳ ಮೊದಲ ವೀಕ್ಷಣೆಯನ್ನು ಮಾಡಿದೆ. ಈ ಬಗ್ಗೆ ಇಸ್ರೋ ಅಧಿಕೃತ ಪ್ರಕಟಣೆ ನೀಡಿದ್ದು, ಚಂದ್ರನ ಬಾಹ್ಯಖಗೋಳ ತೆಳುವಾದ ವಾತಾವರಣ ಹಾಗೂ ಚಂದ್ರನ ಮೇಲ್ಮೈ ಮೇಲೆ ಬಾಹ್ಯಾಕಾಶದ ಹವಾಮಾನದ ಪ್ರಭಾವವನ್ನು ಅರ್ಥಮಾಡಿಕೊಳ್ಳಲು ಈ ಅಧ್ಯಯನ ಸಹಾಯ ಮಾಡುತ್ತವೆ. 2019ರ ಜುಲೈ 22ರಂದು ಉಡಾವಣೆಗೊಂಡ ಚಂದ್ರಯಾನ 2 ಉಪಗ್ರಹದಲ್ಲಿ 8 ಪ್ರಾಯೋಗಿಕ ಪೇಲೋಡ್ಗಳನ್ನು ಅಳವಡಿಸಲಾಗಿತ್ತು. 2019ರ ಆಗಸ್ಟ್ 20ರಂದು ಚಂದ್ರಯಾನ 2 ಚಂದ್ರನ ಸುತ್ತಲಿನ ದೀರ್ಘವೃತ್ತದ ಕಕ್ಷೆಗೆ ಸೇರ್ಪಡೆಗೊಂಡಿತ್ತು. 2019ರ ಸೆಪ್ಟೆಂಬರ್ 7ರಂದು ವಿಕ್ರಮ್ ಲ್ಯಾಂಡರ್ನೊಂದಿಗೆ ಸಂಪರ್ಕವು ನಷ್ಟವಾಗಿದ್ದರೂ ಆರ್ಬಿಟರ್ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈಗಲೂ ಚಂದ್ರನ ಸುತ್ತಲೂ 100ರಷ್ಟು ಕಕ್ಷೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಚಂದ್ರನ 2ರಲ್ಲಿರುವ ಪೇಲೋಡ್ಗಳಲ್ಲಿ ಒಂದಾದ ಎಕ್ಸ್‌ಪ್ಲೋರರ್ 2 ಸೂರ್ಯನಿಂದ ಹೊರಸೂಸುವ ಕರೋನಲ್ ದ್ರವ್ಯರಾಶಿಯ ಪರಿಣಾಮಗಳನ್ನು ಇದೀಗ ದಾಖಲಿಸಿದೆ. 2024ರ ಮೇ 10ರಂದು ಸಂಭವಿಸಿದ ಅಪರೂಪದ ಸೌರ ಘಟನೆಯ ಸಂದರ್ಭದಲ್ಲೂ ಕರೋನಲ್ ಮಾಸ್ ಎಜೆಕ್ಷನ್ಗಳು ಚಂದ್ರನ ಮೇಲೆ ಬೀರಿರುವ ಪರಿಣಾಮವನ್ನು ಚಂದ್ರಯಾನ 2 ಅಧ್ಯಯನ ಮಾಡಿದೆ. ಇದರಿಂದ ಚಂದ್ರನ ಬಾಹ್ಯಗೋಳದಲ್ಲಿ ಹಗಲಿನಲ್ಲಿ ಒತ್ತಡದ ಪ್ರಮಾಣ ಹೆಚ್ಚಳವಾಗಿರುವುದಕ್ಕೆ ಕಾರಣವಾಗಿದೆ. ಬಾಹ್ಯಗೋಳದಲ್ಲಿ ತಟಸ್ಥ ಪರಮಾಣುಗಳು ಮತ್ತು ಅಣುಗಳ ಸಂಖ್ಯೆಯು ಹೆಚ್ಚಳವಾಗಿದೆ ಎಂದು ಇಸ್ರೋದ ಬಾಹ್ಯಾಕಾಶ ವಿಜ್ಞಾನಿಗಳು ವಿಶ್ಲೇಷಣೆ ಮಾಡಿದ್ದಾರೆ.